ಛಾರಾ ನಮ್ಮ ಮಗು ಮನೆಯಲ್ಲೆಲ್ಲ ಇರುತ್ತೆ. ನೆಮ್ಮದಿಯಾಗಿ ನಾನು ಬರ್ಬೇಕು ಅಂದ್ಕೊಂಡಿರೋದು. ಮಜಾ ಬರ್ತೀನಿ. ತೋರ್ಸಲ್ಲ, ನಾನು ನೆಮ್ಮದಿಯಾಗಿ ತಿನ್ಬೇಕು. ಕಾಫಿ ಮಾಡ್ತಿದ್ದಾರಲ್ಲ ಅವ್ರಿಗೆ ಹೇಳು. ಓಡಿಸ್ತಾರೆ ನೋಡಿ, ನಾನು ಇಲ್ಲಿದ್ದೀನಿ, ಹೋಗ್ತಾ ಇದೀವಿ ಇವಾಗ ಮನೆಗೆ. ಬಾಯ್ ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ಸೊ ಭವಿಷ್ಯಂಗೆ ರಜಾ, ನಮ್ಮ ಯಜಮಾನ್ರಿಗೂ ರಜಾ, ನನಗೆ ಯಾವಾಗಲೂ ರಜಾನೇ ಗೈಸ್. ಸೊ ಇವತ್ತು ಏನು ಪ್ಲ್ಯಾನ್ಸ್ ಅಂತ ಅಂದರೆ, ಏನೋ ಅಂಥ ದೊಡ್ಡ ಪ್ಲ್ಯಾನ್ಸ್ ಇಲ್ಲ, ಬಟ್ 2 ನಾಮಕರಣಕ್ಕೆ ಹೋಗಬೇಕು. ದಟ್ ಈಸ್ ನಮ್ಮ ಯಜಮಾನ್ರು ಜಿಮ್ ಸ್ಟೂಡೆಂಟ್ಸ್ ಅವ್ರು ಕರೆದಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ಭವಿಷ್ಯ ಬರ್ತಾ ಇಲ್ಲ, ಭವಿಷ್ಯ ಮನೆಯಲ್ಲೇ ಇರ್ತಾಳೆ. ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ಹೋಗ್ತಾ ಇರೋದು. ಭವಿಷ್ಯ ಆರಾಮಾಗಿ ಮನೆಯಲ್ಲೇ ಇರ್ತಾಳೆ. ಆ್ಯಂಡ್ ನಾನು ಇವತ್ತು ಹಾಕೋತಾ ಇರೋದು ಈ ಡ್ರೆಸ್ಸು ಗೈಸ್. ಹಾಕ್ಕೊಂಡು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ನೆನ್ನೆ ಒಂದು ವಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ, ಆ ವಾಲೆ ಹಾಕ್ಕೋತೀನಿ. ಹೆಂಗೆ ಕಾಣುತ್ತೆ ಅಂತ ಇವಾಗ ನೋಡ್ಬೋದು. ಆ್ಯಂಡ್ ಎನ್ವೆಲಪ್ ನಾನೇ ಮಾಡಿದೆ, 2 ಎನ್ವೆಲಪ್ ಮಾಡಿದೆ. ಇದು ಬೇರೆ ಡಿಸೈನ್ಸ್ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ ಅಂತ ತೋರಿಸ್ದೆ ಅಷ್ಟೇ ನಾನು. ಆ್ಯಂಡ್ ನಮ್ಮ ಯಜಮಾನ್ರು ಬ್ರ್ಯಾಂಡ್ ನ್ಯೂ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ. ಮೊನ್ನೆ ಬರ್ಡೇಗೆ ಒಬ್ಬರು ಸ್ಟೂಡೆಂಟು ಗಿಫ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ಆ ಕಲರ್ದು ಟೀ ಶರ್ಟ್ ಇರಲಿಲ್ಲ ನಮ್ಮ ಯಜಮಾನ್ರ ಹತ್ರ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆ ಕಲರ್ ಅವ್ರ ಮೇಲೆ. ಈಗ ನಾನು ರೆಡಿ ಆಗಬೇಕು ಗೈಸ್. ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. 1 2 3 ಗೋ. ರೆಡಿ ಆಗಿದ್ದೀನಿ ಗೈಸ್. ಸೊ ನಂದು ಡ್ರೆಸ್ ವಾಲೆ ನೋಡಿ ಜಾಸ್ತಿ ಆಗೋಯ್ತಾ. ಚಿಕ್ಕ ಬ್ಲಷು ನನ್ನ ಮೂಗ್ನಂತು ಪುಟಾಣಿದು ಹಾಕ್ಕೊಂಡೆ, ದೊಡ್ಡದು ಹಾಕ್ಕೊಳ್ಳಿಲ್ಲ. ನಾನು ಹಿಂಗೆ ರೆಡಿ ಆಗಿದ್ದೀನಿ ಗೈಸ್. ಭವಿಷ್ಯ ಕರೆಕ್ಟಾಗಿ ಹೇಳು, ನಂದು ಚೀಕ್ ಬ್ಲಷ್ ಜಾಸ್ತಿ ಆಗಿದೆಯಾ? ಚೀಕ್ ಬ್ಲಷ್ ಜಾಸ್ತಿ ಆಗಿದೆಯಾ ಪಕ್ಕ? ಅಪ್ಪನೂ ತೋರಿಸ್ಕೊಡು. ಗಳಿದ್ದಾವೆ. ಮಾತಾಡು ಮಲ್ಲಿಗೆ. ನಮ್ಮ ಮಗು ಮನೆಯಲ್ಲೇ ಇರುತ್ತೆ. ಓಕೆ ತರ್ತೀನಿ. ನಮ್ಮ ಮಗು ಮನೆಯಲ್ಲೆಲ್ಲ ಇರುತ್ತೆ. ಆ್ಯಂಡ್ ನಂದು ರೆಗ್ಯುಲರ್ ಪರ್ಸ್, ಬಿಕಾಸ್ ಮ್ಯಾಚ್ ಆಗ್ತಾ ಇರೋ ಅಂಥ ಯಾವುದೂ ಪರ್ಸ್ ಇಲ್ಲ. ಸೊ ಇದನ್ನೇ ತೊಗೊಂಡೋಗ್ತೀನಿ ಗೈಸ್. ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಬಾಯ್ ಭವಿಷ್ಯ. ಪಾಪ ಮಗು ಮನೆಯಲ್ಲೇ ಇರುತ್ತೆ. ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಫುಲ್ಲು ಬಿಸಿಲಲ್ಲಿ ಸುಸ್ತಾಗೋಯ್ತು ಗೈಸ್. ಅಲ್ಲಿ ಜಾಸ್ತಿ ವೀಡಿಯೋ ಹಿಡಿಲಿಲ್ಲ, ಬಟ್ ಒಂದು ಫೋಟೋ ಹಿಡ್ದಿದ್ದೆ ಅಷ್ಟೇ. ಆ್ಯಂಡ್ ಈಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅದಾದ್ಮೇಲೆ ತಿರ್ಗಾ ಭವಿಷ್ಯನ ಕರ್ಕೊಂಬರೋದು, ಅಲ್ಲ ಭವಿಷ್ಯನಿಗೆ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗಬೇಕು. ಶ್ರೀಧರ್ ಸರ್ ಅವ್ರ ಜೊತೆ ಫೋಟೋ ತೊಗೊಂಡ್ವಿ. ನಮ್ಮ ಯಜಮಾನ್ರು ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ ಜಿಮ್ನಲ್ಲಿ. ಸೊ ಫೋಟೋ ತೊಗೊಂಡ್ವಿ. ಆಮೇಲೆ ತಮಿಳು, ತೆಲುಗು, ಕನ್ನಡ ತುಂಬ ಫಿಲಮ್ ಮಾಡಿದ್ದಾರೆ. ಎಷ್ಟೊಂದು ಫಿಲಮ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮು ತೊಗೊಂಡಿದ್ದೆ. ಅವರು ಜಿಮ್ನಲ್ಲಿದ್ದಾಗ ಸಿಕ್ಕಿದ್ರು. ತುಂಬ ಡೌನ್ ಟು ಅರ್ತು, ತುಂಬ ಪೊಲೈಟಾಗಿ ಮಾತಾಡಿಸ್ತಾರೆ, ತುಂಬ ನಗ್ನಗ್ತಾ ಮಾತಾಡಿಸ್ತಾರೆ. ಲೈಕ್ ಅವರು ಫೀಲ್ ಆಗೋದಕ್ಕೆ ಬಿಡೋದಿಲ್ಲ ಇವರು. ಲೈಕ್
ಇವ್ರು ಬೇರೆ ಅನ್ನೋ ಥರ ಫೀಲ್ ಆಗೋದಕ್ಕೆ ಬಿಡೋದಿಲ್ಲ. ಲೈಕ್ ತುಂಬ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಗೈಸ್. ಸಖತ್ ಡೌನ್ ಟು ಅರ್ತು. ಸೊ ಅಷ್ಟೇ ಗೈಸ್. ಹೋಗ್ಬಿಟ್ಟು ಇವಾಗ ಬಂದಿದ್ದೀವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತೀನಿ. ಅದಾದಮೇಲೆ ಭವಿಷ್ಯನ ಕರ್ಕೊಂಡು ಹೇರ್ ಕಟ್ ಮಾಡಿಸೋದಕ್ಕೆ ಹೋಗಬೇಕು ಗೈಸ್. ಆ್ಯಂಡ್ ವಾಲೆ ಮೂನತ್ತು ಬೆವರು ಎಲ್ಲ ನೋಡಿ ಮುಖ ಎಲ್ಲ ಹಿಚ್ಚಿಂಗ್ ಆಗ್ತಾ ಇದೆ, ಬೆವ್ತಿ ಗೈಸ್. ಇವಾಗ ನಾನು ಭವಿಷ್ಯ ಇವಾಗ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಭವಿಷ್ಯಂಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರಬೇಕು ಗೈಸ್. ಹಂಗೆ ನನಗೆ ವಾಕ್ಗೆ ಹೋಗ್ಬೋದೇನೋ ನಮ್ಮ ಯಜಮಾನ್ರು ಬಂದರೆ. ನೆಮ್ಮದಿಯಾಗಿ ನಾನು ಬರ್ಬೇಕು ಅಂದ್ಕೊಂಡಿರೋದು. ಅದೇ ಚೆನ್ನಾಗೇ ಇದೆ. ಮೊದಲನೇ ಫ್ಲೋರೇ ಬಂದಿಲ್ವಾ? ಯಾವುದು ವಿಡಿಯೋ ಇಲ್ಲ, ನಾನು ನಾಳೆ ಮಾಡ್ತೀನಿ. ಮಜಾ ಬರ್ತಿದೆ. ಒಂದೇ ಒಂದು ವಿಡಿಯೋ ತೆಗಿರೋದು ಕೆಳಗಡೆ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಕಳಿಸ್ತೀನಿ. ಇವಾಗ ಏನು ಮಾಡ್ತಾರೆ ವಿಡಿಯೋನೇ ಇಲ್ಲಿ ಎಲ್ಲರೂ ತೆಗಿ ಹೋಗು ಓಡೋಗು. ಇದು ತುಂಬ ಹುಷಾರುತ್ತೆ. ಆಯ್ತಾ? ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಕಳಿಸ್ತೀನಿ. ಗೈಸ್ ಇವಾಗ ಭವಿಷ್ಯಂದು ಹೇರ್ ಕಟ್ ಎಲ್ಲ ಆಗಿದೆ. ನನ್ನನ್ನು ಪಾರ್ಕ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಭವಿಷ್ಯ ಮನೆಗೆ ಹೋಗ್ತಾಳೆ. ಅವರಪ್ಪ ಬರ್ತಾರೆ, ವಾಕ್ ಮಾಡಿಬಿಟ್ಟು ಆಮೇಲೆ ನಾನು ಮತ್ತು ನಮ್ಮ ಯಜಮಾನ್ರು ಮನೆಗೆ ಬರೋದು ಗೈಸ್, ಮನೆಗೆ ಹೋಗೋದು ಗೈಸ್. ಬಾ ಕೂತ್ಕೊ. ಅಂತ ಓಡಿಸ್ ಗೈಸ್, ನಮ್ಮಪ್ಪ ನಮ್ಮಮ್ಮ ಒಳಗಡೆ ವಾಕಿಂಗ್ ಮಾಡ್ತಾ ಇದ್ದಾರೆ. ನಾನು ಒಬ್ಬಳೇ ಬಂದ್ಬಿಟ್ಟು ಮೈಸೂರು ಮಸಾಲ ತೊಗೊಂಡಿದ್ದೀನಿ ನೋಡಿ. ವಾವ್, ನೆಮ್ಮದಿಯಾಗಿ ತಿಂತೀನಿ ಗೈಸ್. ಬಾಯ್. ನಾನು ಅದೆಲ್ಲ ತೋರಿಸಲ್ಲ, ನಾನು ನೆಮ್ಮದಿಯಾಗಿ ತಿನ್ನಬೇಕು ಗೈಸ್. ನಮ್ಮಮ್ಮ ಇದ್ದರೆ ನಾನು ವೀಡಿಯೋ ಮಾಡ್ತಾರೆ, ಆದರೆ ನಂಗೆ ನೆಮ್ಮದಿಯಾಗಿ ತಿನ್ನಬೇಕು. ಸೊ ಬಾಯ್ ಗೈಸ್. ನಂದು ಮತ್ತು ನಮ್ಮ ಯಜಮಾನ್ರದ್ದು ವಾಕ್ ಆಯಿತು. ಇವಾಗ ಲೈಟಿಂಗ್ ಬೇಕಮ್ಮ ನನಗೆ. ಬಾ ಇಲ್ಲಿ ಬಾ. ನಂಗೆ ಇದು ಬೇಕು. ಓಕೆ, ಇದು ಓಕೆ. ಬೇಗ ರೋಡಲ್ಲಿ ಲಾಡಿಸ್ಬಿಡು ನೀನು. ಅಮ್ಮ ನೀನು ಹಂಗೆ ಮಾಡ್ಬಿಡು. ಸರಿ ನಾನು ಸ್ಟಾರ್ಟ್. 3, 2, 1. ಹಿಂಗೆ ಹೊಟ್ಟೋಗಿದೆಯಾ ಕ್ಯಾಮ್ರಾ? ಇದು ಆ್ಯಂಗಲ್. 3, 2. ಆಯ್ತು ಗೈಸ್, ಇವಳ್ದು ರೋಡಲ್ಲೇ ಒಂದು ರೀಲ್ಸ್ ಮಾಡ್ಕೊಂಬಿಟ್ಲು ರೋಡಲ್ಲೇ. ಈಗ ಹೋಗಿ ನಾನೊಂದು ಕಾಫಿ ಕುಡಿತೀನಿ. ನಮ್ಮ ಯಜಮಾನ್ರು ಏನು ಕುಡಿಯೋಲ್ಲ ಪಾಪ, ಅವರು ಕಾಫಿ ಕುಡಿಯೋಲ್ಲ. ನನಗೆ ಮಾತ್ರ ಕಾಫಿ ತೊಗೊಂಡು ಭವಿಷ್ಯದ ಒಂದು ಮಸಾಲೆ ದೋಸೆ ಆಗಿದೆ. ತಿನ್ನೋದನ್ನೆಲ್ಲ ತೆಗಿಲಿಲ್ಲ. ಇದ್ರಲ್ಲಿ ಒಂದು ಬೇಕಾ? ಅಯ್ಯೋ
ಈ ಲೈಟಿಂಗ್ ಎಷ್ಟು ಚೆನ್ನಾಗೈತೆ, ಈ ಲೈಟಿಂಗ್ ಎಷ್ಟು ಚೆನ್ನಾಗೈತೆ. ಎಲ್ಲ ಲೈಟಿಂಗಲ್ಲೂ ಒಂದೊಂದು ತಗೋಬಿಡು. ಕಾಫಿ ಮಾಡ್ತಿದ್ದಾರಲ್ಲ ಅವ್ರಿಗೆ ಹೇಳು ಕ್ಯಾಮ್ರಾ ಕೊಟ್ಬಿಟ್ಟು ಹಿಡೀರಿ ಅಂತ. ಇವತ್ತು ನಮ್ಮ ಯಜಮಾನ್ರು ಕಾಫಿ ಕುಡಿತಾ ಇದ್ದಾರೆ. ಸನ್ಯಾಸಿ ಸನ್ಯಾಸಿ. ಸಹವಾಸ ಸಹವಾಸ. ನಮ್ಮ ಯಜಮಾನ್ರು ಏನು ಕುಡಿಯಲ್ಲ ಪಾಪ, ಅವರು ಕಾಫಿ ಕುಡಿಯಲ್ಲ. ಧೂಳಾಗಿದೆ. ಅದು ಮನೆಗೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಮಮ್ಮಿ ಓಡಿಸ್ತಾರೆ ನೋಡಿ, ನಾನು ಇಲ್ಲಿದ್ದೀನಿ, ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಬಾಯ್ ಬಾಯ್ ಗಾಯ್ಸ್. ಈಗ ತಾನೇ ಮನೆಗೆ ಬಂದ್ವಿ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ವಾಟರ್ ಮಾಡಿಬಿಟ್ಟು ಸಂಡೇನ ಮುಗಿಸಾಕ್ಬಿಟ್ಟಿದ್ದೀವಿ. ಮುಗಿದೋಯ್ತು ನಮ್ಮ ಸಂಡೇ. ಇವಾಗ ಏನಿದೆ ಊಟಕ್ಕೆ ಅಂತ ಅಂದರೆ, ಬೆಳಗ್ಗೆ ದೋಸೆ ಮಾಡಿದ್ದು. ಏನು ಹಬ್ಬ 3 ದೋಸೆ ಖಾಲಿಯಾಗಿದ್ದರೆ ಹೆಚ್ಚು. ಸಂಪಣ ಎಲ್ಲ ಹಾಗೆ. ಒಂದೊತ್ತೇನು ತಿಂದಿದ್ದೀರಾ? ಏನು ತಿಂದಿಲ್ಲ, ಇವಾಗ ತಿಂತೀರಾ? ಜ್ಯೂಸ್ ಕುಡಿದಿದ್ರು, ಅದೇ ಡ್ರೈ ಫ್ರೂಟ್ಸ್ದು ಬೆಳಗ್ಗೆ ಅಷ್ಟೇ, ಇನ್ನೇನು ತಿಂದಿಲ್ಲ. ಸೊ ಇವಾಗ ದೋಸೆನೇ ಮಾಡ್ತೀನಿ. ನಮ್ಮ ಯಜಮಾನ್ರಿಗೆ ಮಾತ್ರ ಅವಲಕ್ಕಿದು ಮೊಸರನ್ನ ಮಾಡಿಕೊಟ್ಬಿಡ್ತೀನಿ ಅಷ್ಟೇ, ಮುಗಿಸಾಕ್ಬಿಡ್ತೀನಿ. ಇವತ್ತು ಏನು ಅಡುಗೆ ಮಾಡಲ್ಲ ಎಕ್ಸ್ಟ್ರಾ. ಇವತ್ತು ಆರಾಮಾಗಿ ಬರ್ಬೋದಾಗಿತ್ತು, ಆದರೆ ನಮ್ಮ ಯಜಮಾನ್ರು ಕ್ರಿಕೆಟ್ ಇದೆ ಅಂತ ಹೇಳ್ಬಿಟ್ಟು ಬೇಗ ಓಡಿ ಬಂದುಬಿಟ್ಟಿದ್ದಾರೆ. ನಮ್ಮನ್ನು ಅಲ್ಲೇ ಗಾಡಿನಲ್ಲಿ ಓಡಿಸ್ಕೊಂಬಂದ್ಬಿಟ್ಟಿದ್ದಾರೆ. ಅಲ್ಲೇ ನಮ್ಮನ್ನು ಅಲ್ಲೇ ಬಿಟ್ಬಿಟ್ಟು ನೀವು ಹೋಗಿ ಆರಾಮಾಗೆ ಅಂತ ಹೇಳಿದ್ವಿ, ಅದಕ್ಕೆ ಬಂದ್ಬಿಟ್ರು ಗೈಸ್ ಅವರು. ನಾನು ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ, ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ನಮ್ಮ ಬ್ಲಾಗ್ ಇಷ್ಟಪಡ್ಬೋದು, ಒಂದು ಸರಿ ಸಜೆಸ್ಟ್ ಮಾಡಿ. ನಮ್ಮ ಬ್ಲಾಗ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಸಜೆಸ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ಬ್ಲಾಗ್. ಯಾರ್ಯಾರು ನಮ್ಮ ಬ್ಲಾಗ್ನ ನೋಡಿದ್ದೀರೋ ಅವ್ರಿಗೆ, ಯಾರ್ಯಾರು ನಮ್ಮ ಬ್ಲಾಗ್ನ ನೋಡಿದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ ಯು. Until next time, take care, bye bye, see you guys. ಮುಗ್ನತ್ ನೋಡಿ ನಮ್ದು ಚೆನ್ನಾಗಿದೆ ಅಲ್ವಾ? Bye guys.